ಎಲ್ಲರಿಗೂ ನಮಸ್ಕಾರ. ಇವತ್ತು ಗುರುವಾರ ಎಲ್ಲರೂ ಸಮಯ ಮಾಡಿಕೊಂಡು ಸಂಕೀರ್ತನ ಚಿತ್ರವನ್ನ ನೋಡೋದಕ್ಕೆ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಸಾಫಲ್ಯ ಮೂವೀಸ್ ಇಂದ ಸಂಕೀರ್ತನ ಚಿತ್ರತಂಡದಿಂದ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಟೀಮ್ನ ಕ್ವಿಕ್ ಆಗಿ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀವಿ. JM ಪ್ರಹ್ಲಾದ್ ಅವರು ಕತೆ, ಚಿತ್ರಕಥೆ, ಸಂಭಾಷಣೆ ಮತ್ತು ಟೈಟಲ್ ಸಾಂಗ್ ಇವರೇ ಬರೆದಿರೋದು. JM ಪ್ರಹ್ಲಾದ್ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಹಿಂದೆ ಬಂದಿರೋ ದಾಸರ ಸಿನಿಮಾಗಳು ಮಾಯಾಮೃಗದಿಂದ ಹಿಡಿದು ಎಲ್ಲ ಬರೆದಿರ್ತಕ್ಕಂಥವ್ರು, ನ್ಯಾಷನಲ್ ಅವಾರ್ಡ್ ವಿನ್ನರು. ಮೇಡಮ್ಮು ಪದ್ಮಕಲಾ ಮೇಡಮ್ ಇವತ್ತು ಸೌಮ್ಯ ನಾಯಕಿ ಪಾತ್ರದಲ್ಲಿ ಮಾಡಿದ್ದಾರೆ. ಮುಖ್ಯ ನಿರ್ಮಾಪಕರು ಮತ್ತು ಕಾಸ್ಟ್ಯೂಮ್ಸು, ಆಮೇಲೆ ಆರ್ಟ್ ಡೈರೆಕ್ಷನ್ ಎಲ್ಲ ಮೇಡಮ್ ಮಾಡಿರೋದು. ಕಲಾಗಂಗೋತ್ರಿ ಮಂಜು ಅವರು ಈ ಚಿತ್ರದ ನಿರ್ದೇಶಕರು. ಅವರು ಹಿಂದೆ ಸಾಕಷ್ಟು ಸಿನಿಮಾ ಮತ್ತು ಸೀರಿಯಲ್ಗಳಿಗೆ ವರ್ಕ್ ಮಾಡಿ ನಿರ್ದೇಶನ ಮಾಡಿದ್ದಾರೆ. ಮತ್ತೆ ನಮ್ಮ ರಘುಪ್ರಸಾದ್ ಅಂತ ಬಂದಿದ್ದಾರೆ, ಆಕ್ಟ್ ಮಾಡಿದ್ದಾರೆ. ನಮ್ಮ ಟೀಮಲ್ಲಿ ನಮ್ಮ ಜೊತೆ ಎಲ್ಲ ಕಡೆ ಬಂದು ಸಹಕಾರ ಕೊಟ್ಟು ನಮ್ಮ ಕೆಲಸ ಕಾರ್ಯಗಳಿಗೆ ಒತ್ತಾಸೆ ಆಗಿದ್ದಾರೆ. ಹೇಮಾ ಮೇಡಮ್, ನಮ್ಮ ಇವಾಗ ದಿನ ನೀವೆಲ್ಲರೂ ಅದನ್ನೆಲ್ಲ ಎಡಿಟ್ ಮಾಡಿ ಇದಕ್ಕೆ ವಿಜಯ ಭಾಸ್ಕರ್ ಅಂತ ದಯಾಳು ಪಾತ್ರದಲ್ಲಿ ಮಾಡಿದ್ದೀನಿ. ಇದ್ರದ್ದೆಲ್ಲ ಪ್ರೊಡಕ್ಷನ್ ನಾನು ನೋಡ್ಕೊಂಡಿದ್ದು. ವೆರಿ ಇನ್ಫಾರ್ಮೇಟಿವ್. ಓಕೆ, ತುಂಬಾ ಇನ್ಫಾರ್ಮೇಟಿವ್ ಇದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಗೊತ್ತಿರಲಿಲ್ಲ, ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ಎಲ್ಲಾ ದಾಸರನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಓಕೆ, and then many of Devanamas we had not heard actually. ಥ್ಯಾಂಕ್ ಯು. Very rare Devanama. ಇವತ್ತಿಗೆ 28 ದಿನಗಳು ಕಂಪ್ಲೀಟ್ ಆಗಿದೆ. ಈಗ ಇನ್ನೂ ಒಂದು ವಾರ ಥಿಯೇಟರ್ ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ಧನ್ಯವಾದಗಳು. ನಿಮ್ಮ ಹತ್ರ ಒಂದು ವಿನಂತಿ ಏನಂದ್ರೆ, ಇವತ್ತು ಚಿತ್ರವನ್ನ ನೋಡಿದೀರಾ, ಅಪರೂಪದ ಚಿತ್ರ, ಎಲ್ಲರೂ ಇಷ್ಟಪಟ್ಟಿದ್ದೀರಾ. ನೀವು ನಿಮ್ಮ ಬಂಧು ಬಾಂಧವರಿಗೂ ಸ್ನೇಹಿತರಿಗೂ ಹೇಳಿ, ಒಬ್ಬೊಬ್ಬರು ಒಂದು 15-20 ಜನನ ಚಿತ್ರಕ್ಕೆ. ಮಕ್ಕಳು ಕೂಡ, ಇವತ್ತು ಮಕ್ಕಳು ಓದೋದು ತುಂಬಾ ಕಡಿಮೆ ಆಗಿದೆ. ಡಿಜಿಟಲ್ ನೋಡಿದ್ದಂಥದ್ದು ಮಕ್ಕಳಿಗೆ ಇನ್ನ 20 ವರ್ಷ ಆದ್ರೂ ಮೆಮೊರಿನಲ್ಲಿ ಇರುತ್ತೆ. ಕೃಷ್ಣದೇವರಾಯ, ವಿಜಯನಗರ ಸಾಮ್ರಾಜ್ಯ, ದಾಸರು, ಇತಿಗಳ ಬಗ್ಗೆ. ಹಾಗಾಗಿ ಮಕ್ಕಳನ್ನು ಕೂಡ ಎಲ್ಲರೂ ಥಿಯೇಟ್ರಿಗೆ ಕಳಿಸ್ಕೊಡಿ. ಒಬ್ಬೊಬ್ರು ಒಂದು 15-20 ಜನ ಕಳಿಸ್ಕೊಟ್ರೆ ನಾವು ಇನ್ನು 50 ದಿನ ಓಡಿಸೋದ್ರಲ್ಲಿ ಯಾವ ಅತಿಶಯೋಕ್ತಿ ಇಲ್ಲ. ಈಗ ಆಲ್ರೆಡಿ 28 ದಿನ ಆಗಿದೆ. ಅಷ್ಟೇ ನಮ್ಮ ಕಳಕಳಿಯ ಮನವಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಡಿಫ್ರೆಂಟ್ ರಾಜ್ಯಸ್ ಮಾಡಿರೋದು ನನ್ನ ಮಗಳು. ಆಮೇಲೆ ಇಟ್ ಈಸ್ ಇನ್ಫಾರ್ಮೇಟಿವ್. ಎಲ್ಲ ದಾಸರದ್ದು ಕ್ರೊನಾಲಜಿಕಲ್ ಆರ್ಡರ್ ತರ ಇರಲಿಲ್ಲ. ಇಟ್ ಇಸ್ ವೆರಿ ಥ್ಯಾಂಕ್ ಯು. ಓಲ್ಡ್ ಮೀನ್ಸ್ 4 ಪೊಯಿಟರ್ಸ್, ಅವ್ರು 4 ಜನ ಸೇರಿರೋದು ನಮ್ಗೆ ಆಕ್ಚುಲಿ ಗೊತ್ತಿರ್ಲಿಲ್ಲ. ಆ ಕಾನ್ಸೆಪ್ಟ್ ಫಸ್ಟ್ ಟೈಮ್ ನಾವು ಈ ಸ್ಟೇಜ್ ಮೇಲೆ ನೋಡ್ತಿರೋದು. ಅಂಡ್ ಆ ಹ್ಯಾಂಡ್ ಇದು ಮಾಡಿರುವಂತದ್ದು, ಅದು ಶಾಡೋ ಎಂಟೈರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ನೋಡಿರೋದು. ತುಂಬಾ ಚೆನ್ನಾಗಿ, ಕಂಗ್ರಾಚುಲೇಷನ್ಸ್. ಇನ್ನೂ ಚೆನ್ನಾಗಿ ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ. ತುಂಬಾ ಚೆನ್ನಾಗಿದೆ. ನಮ್ಮ ಕುಲ ಬಾಂಧವರೆಲ್ಲ ಬಂದು ಸಂಕೀರ್ತನ ಪಿಕ್ಚರ್ ನೋಡಿ, ಸಂಕೀರ್ತನದಲ್ಲಿ ನಮ್ಮ ಕನಕ ಮುಕ್ಕಾಲ್ ಭಾಗ ಇದೆ. ಎಲ್ಲಾ ಜನ ಬಂದು ಸಂಕೀರ್ತನ ಪಿಕ್ಚರ್ ನೋಡಿ. ನಾನು ಇವಾಗ ಗೋಪಾಲ್ ಮಾಲ್ ಬಂದಿದ್ದೀನಿ. ಇಲ್ಲಿ ಸಂಕೀರ್ತನ ಸಿನಿಮಾ ಬಂದಿದ್ದು ಎಷ್ಟು ಒಳ್ಳೇದಾಯ್ತು ಅಂದ್ರೆ, ಅಷ್ಟು ತುಂಬಾ ಚೆನ್ನಾಗಿದೆಯಪ್ಪ. ಹಾಡುಗಳು ಚೆನ್ನಾಗಿದೆ, ಮತ್ತೆ ಡೈಲಾಗ್ಸ್ ಚೆನ್ನಾಗಿದೆ, ಒಬ್ಬರಿಂದ ಎಲ್ಲ ಆಕ್ಟಿಂಗ್ ಚೆನ್ನಾಗಿದೆ. ಇದು ನೋಡ್ಬೇಕಾದ್ದು. ಯಾಕೆಂದ್ರೆ ಎಲ್ಲಾ ದಾಸರುಗಳು ಒಂದುಗೂಡ್ಸಿರೋದು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ಈ ತರ ಸಿನಿಮಾ ಮಾಡೋದ್ ಕಷ್ಟ. ಇವ್ರಿಗೆ ಎನ್ಕರೇಜ್ ಕೊಡ್ಬೇಕು. ನಾವೆಲ್ಲರೂ ಸಿನಿಮಾ ನೋಡ್ಬೇಕು. ಮತ್ತೆ ಪ್ರತಿಯೊಬ್ರು ಆಕ್ಟ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಶ್ರೀಧರ್ ಇರ್ಬೋದು, ಪ್ರತಿಯೊಬ್ರು ಪದ್ಮಕಲಾ ಅಂತೂ ನಂಗೆ ತುಂಬಾ ಇಷ್ಟ. ಅವರು ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ರು ನೋಡಿ, ಇಂಥ ಸಿನಿಮಾ ಅಪರೂಪ ಸಿನಿಮಾನ ಎಲ್ರು ನೋಡ್ಬೇಕು ಅಂತ ನಾನ್ ಕೇಳ್ಕೊಂಡೆ. ನಿಮ್ಮ ಹೆಸರು, ನಿಮ್ಮ ಸಮಾಜ? ಇಂದುಮತಿ ಸುಬ್ರಹ್ಮಣ್ಯಂ ಅಂತ, ಉತ್ತರಹಳ್ಳಿಯಲ್ಲಿ ಗೌತಮಿ ಮಹಿಳಾ ಸಮಾಜ ಅಂತಿದೆ, ಅದ್ರ ಅಧ್ಯಕ್ಷಿಣಿ ನಾನು. ನಮ್ಮ ಸಮಾಜದಿಂದ ಸುಮಾರು ಜನ ಬಂದು ನೋಡ್ಕೊಂಡು ಹೋಗಿದ್ದಾರೆ ನಿನ್ನೆ ಮೊನ್ನೆ ಎಲ್ಲ. ಇವತ್ ನಾವು ಒಂದ್ 25-30 ಜನ ಬಂದಿದ್ವಿ. ಮೇಡಮ್, ಹಿಂಗೇನೆ ನೀವು ಎಲ್ಲಾನು ಕಲಿಸಿ ಮೇಡಮ್. ಖಂಡಿತ ಬರ್ತಾರೆ, ಎಲ್ಲರಿಗೂ ಹೇಳ್ತೀವಿ. ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ನಮ್ಮ ಸಮಾಜ ತುಂಬಾ ದೊಡ್ಡದಾಗಿರುತ್ತೆ, ಎಲ್ಲಾರ್ಗು ಹೇಳ್ತೀವಪ್ಪ. ಥ್ಯಾಂಕ್ ಯು.